ಬಿಜೆಪಿ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ ಆಗಿದ್ದೇ ಆಗಿದ್ದು ಹೆಡೆ ತುಳಿದ ಹಾವಿನಂತಾಗ್ಬಿಟ್ಟಿದ್ದಾರೆ ಯತ್ನಾಳ್. ಮತ್ತೊಮ್ಮೆ ಮಗದೊಮ್ಮೆ ಬಿವೈ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಜಯೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಯತ್ನಾಳ್. ಧಮ್ಮಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ದಾರೆ. ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಯನ್ನ ಫೇಸ್ ಮಾಡಲಿ. ನಾನು ನನ್ನ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತೇನೆ. ನಾನು ಭಗವಾನ್ ಧ್ವಜದ ಮೇಲೆ ಚುನಾವಣೆಯನ್ನು ಎದುರಿಸ್ತೇನೆ. ಮುಸ್ಲಿಂ ಮತಗಳು ನನಗೆ ಬೇಕಿಲ್ಲ. ವಿಜಯೇಂದ್ರ ಅವರಿಗೆ ಆ ಧಮ್ ಇದೆಯಾ ಅಂಥೇಳಿ ಹುಬ್ಬಳ್ಳಿಯಲ್ಲಿ ವಿಜಯೇಂದ್ರ ವಿರುದ್ಧ ಮತ್ತೊಮ್ಮೆ ಯತ್ನಾಳ್ ಬುಸುಗುಟ್ಟಿದ್ದಾರೆ, ಮತ್ತೊಮ್ಮೆ ಕಿಡಿಕಾರಿದ್ದಾರೆ. ಮಾಡದೆ ಇವತ್ತು ಮೋಸ ಆಗಿದ್ದು ಆ ಕುಟುಂಬದಿಂದ. ಇವತ್ತು ನನ್ನ ಹೊರಗೆ ಹಾಕಿರ್ಬೋದು, ಅದರ ಪ್ರತಿಕ್ರಿಯೆ ರಾಜ್ಯದಲ್ಲಿ ಏನಾಗ್ತಾ ಇದೆ ನೀವು ಎಲ್ಲ ಮಾಧ್ಯಮದವರು ಸಹ ನೋಡ್ಲಕತ್ತೀರಿ. ನೀವು ಸಾಕಷ್ಟು ಅಂಥ ಎಲ್ಲ ಸುದ್ದಿಗಳಿಗೆ ಮಹತ್ವ ಕೊಟ್ಟು ಇದರಲ್ಲಿ ದೇವರಾಣೆ ಮಾಡಿ ಹೇಳ್ತೀರಿ. 1 ರೂಪಾಯಿನೂ ಸಹ ನಾ ಯಾರಿಗೂ ಕೊಟ್ಟು ಮಾಡಿಸ್ತಾ ಇಲ್ಲ. ಸ್ವಯಂ ಪ್ರೇರಣದ ಪಾಪ ತಾವೇ ಭಗವಾ ಜೆಂಡ ಹಿಡ್ಕೊಂಡು ಭಗವಾ ಟೊಪ್ಪಿಗೆ ಇಟ್ಕೊಂಡು ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರು ಬೇಕನ್ನುವಂಥ ಕೂಗು ಪ್ರಾರಂಭ ಆಗಿದೆ. ಅದು ಕೂಡಲ ಸಂಗಮ ಸ್ವಾಮಿಗಳು ಸಹ ಇವತ್ತಿನವರೆಗೂ ನಿಸ್ವಾರ್ಥವಾಗಿ ನಮ್ಮ ಸಮಾಜಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇದರೊಳಗೆ ಏನೂ ಸ್ವಾರ್ಥ ಇಲ್ಲ. ಅವ್ರು ಹಾಗೆ ಸ್ವಾರ್ಥ ಮಾಡಿದರೆ ಅವತ್ತೇ ಯಡಿಯೂರಪ್ಪ 10 ಕೋಟಿ ರೂಪಾಯಿಯನ್ನು ಮಠ ಕೊಡ್ತೀನಿ ಅಂತ ಮಠದಾಗ ನಿಂತೀವಿ. ನೀವು ಆ ದುಷ್ಟರ ಹೆಸರು ತೊಗೋಬೇಕಾದ್ರೆ ಹೊರಗೆ ನಡ್ರಿ ಹೇಳ್ತೀನಿ ರಾವಣ ದುರ್ಯೋಧನ ಯಾರದ. ಈ ಕುಟುಂಬದಿಂದ ಮುಕ್ತ ಆದ ಮ್ಯಾಗ ಹೋಗ್ತಾನೆ. ನೋಡೋಣಲ್ರಿ, ಯಾಕೆ ಭರವಸೆ ಹೀನರಾಗಬಾರ್ದು. ರಾಜಕಾರಣದಾಗ